ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಬೋರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಡೇ 1. ನಾನು ಫೇಸ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನಾನು ಯಾವಾಗಲೂ ವಾಯ್ಸ್ ಓವರೇ ಕೊಟ್ಟಿರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದಲ್ವ. ಆ್ಯಂಡ್ ಇವಾಗ ನಾನು ಕಾಲೇಜ್ಗೆ ಹೋಗಬೇಕು, ಯಾಕಂದರೆ ನಾನು ಅಸೈನ್ಮೆಂಟ್ ಕೊಡಬೇಕಾಗಿತ್ತು. ಅದಕ್ಕೆ ರೆಡಿಯಾಗಿಬಿಟ್ಟು ವಾಪಸ್ ಬರ್ತೀನಿ. ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗ್ಬಿಟ್ಟು ನಾನು ಅಸೈನ್ಮೆಂಟ್ ಕೊಟ್ಬಿಟ್ಟು ಬಂದೆ. ಅಸೈನ್ಮೆಂಟ್ ಕೊಟ್ಬಿಟ್ಟು ಬರೋಷ್ಟರಲ್ಲಿ ನಮ್ಮಮ್ಮ ಕೂಡ ಬಂದಿದ್ರು. ನೋಡಿ, ನಮ್ಮಮ್ಮ ಇವರೇ. ಇವಾಗ ಕಾಣಿಸ್ತಲ್ಲ, ಅದು ಡಾರ್ಕ್ ಇರೋದಕ್ಕೆ ಫೇಸ್ ಕಾಣಿಸ್ತಲ್ಲ. ಏನೂ ಇಲ್ಲ, ಖಾಲಿ ಖಾಲಿ. ರಜಾ ಇದ್ದರೆ ಏನೂ ಇರೋಲ್ಲ, ಬೋರು. ಗೈಸ್, ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಮ್ಮಮ್ಮ ಒಬ್ಬಟ್ಟು ಬಿಸಿ ಮಾಡಿದರು, ಅದನ್ನು ತಿಂತಾ ಇದ್ದೀವಿ. ನೋಡಿ, ನಮ್ಮಮ್ಮ ನಾನು ನಮ್ಮ ಅಜ್ಜಿ ಒಬ್ಬಟ್ಟು ತಿಂತಾ ಇದ್ದೀವಿ. ಒಬ್ಬಟ್ಟು ತಿಂದಮೇಲೆ ಊಟ ಮಾಡ್ತಾ ಇದ್ದೀವಿ. ನೋಡಿ, ನಾನು ನಮ್ಮಮ್ಮ. ಸಿಬಿ, ಐ ಇಂಥ ದಿನ ಬರುತ್ತೆ ಅಂತ ನಾವ್ ಯಾರು ಅನ್ಕೊಂಡೇ ಇರ್ಲಿಲ್ಲ. ಶ್ರೀಕರ್ ಚಿಕ್ಕಪ್ಪ ಅದೃಷ್ಟವಂತಾಗಿ ಬದಲಾಗೋದಲ್ದೇನೆ. ಊಟ ಮಾಡಿಬಿಟ್ಟು ಬಂದೆ. ಇಲ್ಲಿ ಸ್ವಲ್ಪ ಆಟ ಆಡೋಣ ಸಿಬಿ ಜೊತೆ ಅಂತ. ಒಂದು ಕೊಬ್ಬು ಇಬ್ಬರಿಗೂ. ರಜೆ ಇದ್ದರೆ ತುಂಬ ಬೋರು ಗಾಯ್ಸ್, ಏನೂ ಇಲ್ಲ. ಬರಿಬೇಕು ನಾನು ಅಸೈನ್ಮೆಂಟು, ನೈಟ್ ಬರಿತೀನಿ. ನಡಿ, ನಮ್ಮ ಸಿಬಿ ಇವರೇ. ಇದಕ್ಕೆ ನೇಮ್ ಸಜೆಸ್ಟ್ ಮಾಡಿ, ಓಕೆನಾ? ಸಿಬಿ, ಸಿಬು, ಸಿಬು ಇಬ್ರು. ನೋಡಿ ಗೈಸ್, ಎಷ್ಟು ಕೊಬ್ಬು ಇದಕ್ಕೆ. ಕಿಟಕಿ ಹತ್ರ ಹೋಗಿ ಕೂತಿತ್ತು ಆಚೆ ಹೋಗೋಕ್ಕೆ. ಅಲ್ಲಿ 3 ನಾಯಿ ಇದೆ ನೋಡು. ಇದೊಂದೇ ಜಾಸ್ತಿ ಕಿತಾಪಾತಿ. ಅದು ಪಾಪ ಸುಮ್ಮನೆ ಮಲ್ಕೊಂಡಿರುತ್ತೆ. ಕೋಪ ಮಾಡಿಕೊಂಡು ಮಲ್ಕೊಂಡಿದೆ. ಸಿಬಿ ಏನು? ಓಹೋ, ಇರ್ಬೋದು ಹಂಗೆ. ತಿನ್ನು ಮಲ್ಗು, ತಿನ್ನು ಮಲ್ಗು, ತಿನ್ನು ಮಲ್ಗು ಅಷ್ಟೇ. ಇದು ಬಂತು ಇವಾಗ. ನಿದ್ದೆ ಮಾಡಿ ಎದ್ದಿದ್ದೀನಿ ಇವಾಗ ಎದ್ದರೂ ಏನೂ ಇಲ್ಲ ನನ್ನ ಕೆಲಸ. ಅಟ್ಲೀಸ್ಟ್ ನೀವು ನನಗೆ ಮೊನ್ನೆ ಒಂದು ಕಂಟೆಂಟ್ ಸಜೆಸ್ಟ್ ಮಾಡಿದಿದ್ರೆ ಇಷ್ಟು ಚೆನ್ನಾಗಿ ಮಾತಾಡ್ಬೋದಾಗಿತ್ತು. ನೀವೊಂದು ಕಂಟೆಂಟ್ ಸಜೆಸ್ಟ್ ಮಾಡಿರ. ಆ ಕಂಟೆಂಟಲ್ಲಂತೂ ಏನೇನು ಕೇಳಿದ್ದೀರಾ ಗೊತ್ತಾ? ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ಕ್ರೀನಲ್ಲಿ ನೋಡಿ. ಬರೀ 2 ಸಜೆಷನ್ ಬಂದಿದೆ ನನಗೆ. ಅದರಲ್ಲಿ ಇಂಟ್ರೊಡಕ್ಷನ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ, ಇಂಟ್ರೊಡಕ್ಷನ್ ವಿಡಿಯೋನ. ಬಟ್ ಇವತ್ತು ನನಗೆ ಸಡನ್ನಾಗಿ ನಾನು ವ್ಲಾಗ್ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಬಂದಿತ್ತು, ಸ್ಟಾರ್ಟ್ ಮಾಡಿಬಿಟ್ಟೆ. ಬಟ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಇಂಟ್ರೊಡಕ್ಷನ್ ವಿಡಿಯೋ. ಅದಾದಮೇಲೆ ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ವಿ. 2 ಸಜೆಷನ್ ಕೇಳಿದ್ದೀರ ಬಿಟ್ಟರೆ ಇನ್ನೆಲ್ಲರೂ. ನೀವು ತುಂಬ ಚೆನ್ನಾಗಿದ್ದೀರಾ, ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ, ರೀಲ್ಸ್ ಚೆನ್ನಾಗಿ ಮಾಡ್ತೀರಾ, ಹಾರ್ಟ್ ಎಮೋಜೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಾನು ಒಂಥರ ಏನು ಇದು ಮಾಡ್ತಲ್ಲ, ನನಗೆ ಖುಷಿ ಆಯಿತು ಅದೆಲ್ಲ ನೋಡಿಬಿಟ್ಟು. ಬಟ್ ನಾನು ಸ್ಟೋರಿಗೆ ಏನೋ ಹಾಕಿರ್ತೀನಿ, ನೀವು ಅದಕ್ಕೇನೋ ರಿಪ್ಲೈ ಮಾಡ್ತೀರ, ಲೈಕ್ ಕಾಮೆಂಟ್ ಕೊಡ್ತೀರ. ನನಗೆ ಅದಕ್ಕೇ ಅರ್ಥ ಆಗಿಲ್ಲ. ಯೂಟ್ಯೂಬಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೆ ನನಗೆ ಸಜೆಷನ್ಸ್ ಕೊಡಿ. ಕಂಟೆಂಟ್ ಯಾವ ಥರ ಮಾಡಬೇಕು, ಕಂಟೆಂಟ್ ಯಾವ ಕಂಟೆಂಟಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಕೇಳಿದರೆ ಫಾಲೋವರ್ಸು ಹಾಗೆ ಕಳಿಸಿದ್ದಾರೆ. ಇಬ್ಬರೇ ಸಜೆಸ್ಟ್ ಮಾಡಿರೋದು. ಬಟ್ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ ಬಿಡಿ. ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಈ ವಿಡಿಯೋಗಾದರೂ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಕಂಟೆಂಟಲ್ಲಿ ಮಾಡಬೇಕು ವ್ಲಾಗ್ನ ಅಂತ, ಓಕೆನಾ? ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು. ಸಬ್ಸ್ಕ್ರೈಬ್ ಯೂಟ್ಯೂಬಲ್ಲಿ ಮಾಡಿ. ನಿದ್ದೆ ಮಾಡಿದ್ಮೇಲೆ ಬೇರೆಯೇ ಗ್ಲೋ ಇರುತ್ತಲ್ವ ಗೈಸ್.
ನಮ್ಮಮ್ಮ ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಇನ್ನೇನು 6 ಗಂಟೆ ಆಗ್ತಾ ಇದೆ, ಇವಾಗ ಇದ್ದಿದ್ದೀನಿ ಕುತ್ಕೊಂಡೆ. ಓ ಬಿಜಾಲಿ ನೋಡಿ ಗಾಯ್, ಸಿಬು ನೋಡಿ, ಇಬ್ಬರು ಕೂತಿರೋದು ಮಕ್ಕಳು. ಆಟಾಡಿ ಮುಗಿತಾ ಸಿಬು ಆಟ? ಓಯ್ ಸಿಬು ನೀರ್ ಬರ್ತವೆ ನೋಡ್ ಚಿನ್ನಮ್ಮ. ಇವ್ರು ನಮ್ಮ ದೊಡ್ಡಮ್ಮ ಗಾಯ್ಸ್, ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡು ಆಯ್ತಾ. ದೊಡ್ಡಮ್ಮ ಆಯ್ ಮಾಡು, ಆಯ್ ನಂಗೆ ಆಯ್ ಮಾಡು. ಆಯ್ ಹೌದಾ? ಮತ್ ನನ್ನ ಜೊತೆ ಮಾತಾಡ್ಸಬೇಡ, ಆದ್ರೆ ಆಯ್ ಮಾಡಲ್ಲ, ಸುಮ್ಮನೆ ಆಯ್ ಮಾಡು. ನಾನು ಇದನ್ನ ಹಾಕ್ತೀನಿ ಯೂಟ್ಯೂಬಲ್ಲಿ. ನಮ್ಮಪ್ಪ ನಮ್ಮ ಅಜ್ಜಿನೂ ಆಚೆ ಹೋಗಿದ್ದಾರೆ. ಇವಾಗ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ ಸಿಬೀಸ್ ಇಬ್ಬರು ಇಷ್ಟೇ ಇರೋದು. ನಮ್ಮ ಅಕ್ಕ ಇನ್ನು 2 ಅವರ್ಸಲ್ಲಿ ಬರ್ತಾರೆ. ಅಲ್ಲಿವರೆಗೂ ಬೋರೆ ನನಗೆ. ನಮ್ಮ ಅಕ್ಕ ಬಂದಮೇಲೆ ಕಾಟ ಕೊಡ್ಬೋದು, ಅಲ್ಲಿವರೆಗೂ ಬೋರ್. ಏನು ಮಾಡೋದಂತಲೇ ಗೊತ್ತಾಗ್ತಾರ ನನಗೆ. ಯಾರಿಗಾದ್ರೂ ಪ್ರ್ಯಾಂಕ್ ಕಾಲ್ ಮಾಡೋಣ ಗೈಸ್. ಇವಾಗ ನಮ್ಮಪ್ಪ ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಹೋಗಿದ್ದಾರೆ. ಇವಾಗ ನಾನು ಫೋನಲ್ಲೇ ಕ್ಯಾಪ್ಚರ್ ಮಾಡ್ತಿರೋದು ವೀಡಿಯೋ, ಅದಕ್ಕೋಸ್ಕರ ನನಗೆ ಬೇರೆ ಫೋನ್ ಇಲ್ಲ ಯಾವುದೂ ಪ್ರ್ಯಾಂಕ್ ಕಾಲ್ ಮಾಡೋಕ್ಕೆ ನಂದು. ಅದಕ್ಕೆ ನಮ್ಮಪ್ಪ ಹೆಂಗೋ ಫೋನ್ಲೇ ಇಟ್ಬಿಟ್ಟೋಗಿದ್ದಾರೆ, ಅದರಲ್ಲೇ ಪ್ರ್ಯಾಂಕ್ ಕಾಲ್ ಮಾಡೋಣ ಓಕೆನಾ. ಅಷ್ಟೇ ನನ್ನ ನಂಬರ್ ಎತ್ಕೊತೀನಿ ಗೈಸ್. ನಾನು ನನ್ನ ಕಾಲೇಜ್ ಫ್ರೆಂಡ್ ನಂಬರ್ ತಗೊಂಡಿದ್ದೀನಿ. ನನಗನ್ಸೋ ಪ್ರಕಾರ ನನ್ನ ವಾಯ್ಸ್ ಗೊತ್ತಾಗ್ಬಿಡುತ್ತೆ ಅವಳಿಗೆ, ಬಟ್ ನಾನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ತೀನಿ. ಹಲೋ, ಕೇಳಿಸ್ತಿಲ್ವಾ? ಯಾರು? ನಾನು ತಾನ್ಯಾ. ಯಾರು? ಮೊನ್ನೆ 5000 ಪೇ ಮಾಡಿದ್ನಲ್ಲ, ರಿಟರ್ನ್ ಹಾಕ್ತೀನಿ ಅಂತ ಹೇಳಿದ್ರಿ. ನಾನಾ? ಹಾಂ ಹೌದು. ಇಲ್ಲಲ್ಲ. ನಿಮ್ಮ ಹೆಸರೇನು? ಸಾನ್ಯಾ ಅಲ್ವಾ? ಹಾ ಸಾನಿಯಾ ಮುಲ್ಲಾ. ಓಕೆ. ಎಲ್ಲಿಂದ ಮಾತಾಡ್ತಾ ಇರೋದು ಮ್ಯಾಮ್? ಬಿಜಾಪುರಿಂದ. ಹೌದಾ? ಆ್ಯಕ್ಚುಲಿ ನಾನು 5000 ಪೇ ಮಾಡಿದ್ದೆ ನಿಮ್ಗೆ. ಹೌದಾ? ಹಾಂ, ಅದು ರಿಟರ್ನ್ ಹಾಕ್ತೀನಿ ಅಂತ ಹೇಳಿದ್ರಿ ನೀವು. ಹೌದಾ? ಹಾಂ, ಚೆಕ್ ಮಾಡ್ತೀರಾ? ಓಕೆ, ನೀವು ಇದು ಸೆಂಡ್ ಮಾಡಿ, ಸ್ಕ್ರೀನ್ ಶಾಟ್ ನೀವು ಪೇ ಮಾಡಿದ್ದು. ಓಕೆ ಮ್ಯಾಮ್, ಸೆಂಡ್ ಮಾಡ್ತೀನಿ. ಹಲೋ ಮ್ಯಾಮ್, ಸೆಂಡ್ ಮಾಡಿದ್ದೀನಿ ನೋಡಿ. ಸರಿ ನೋಡಿ. ಹಾಂ ಮ್ಯಾಮ್. ಹಾಗೆ ಕಾಲ್ ಕಟ್ ಮಾಡ್ತಾ ಇದ್ದಾಳೆ ನೋಡು, ಮತ್ತೆ ಮಾಡ್ತೀನಿ. ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ಮೇ ಬಿ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಇರಿ ನೋಡಿ. ಒಂದು ಸೆಕೆಂಡ್. ಹಲೋ ಹಲೋ ಮ್ಯಾಮ್, ನೋಡಿದ್ರಾ? ಇಲ್ಲ, ಎದ್ರಲ್ಲಿ ಸೆಂಡ್ ಮಾಡಿದ್ದೀರಾ ಮ್ಯಾಮ್? ಇದರಲ್ಲಿ ಯಾವುದು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದ್ದೀನಿ ಮ್ಯಾಮ್. ಅಯ್ಯೋ, ಅದ್ಯಾವುದು ಇನ್ಸ್ಟಾಗ್ರಾಮ್? ಯಾವ ಐಡಿಯಿಂದ? ನಿಮ್ಮದು ಸಾನಿಯಾ ಮುಲ್ಲಾ ಅಂತ ಏನೋ ಪೇಜ್ ಇದೆಯಲ್ಲ ಮ್ಯಾಮ್? ಇಲ್ಲ. ಓ, ನೀವು ಇನ್ಸ್ಟಾ ಯೂಸ್ ಮಾಡೋದಿಲ್ವಾ? ಇಲ್ಲ. ಓಕೆ ಮ್ಯಾಮ್. ಸರಿ. ಊಟ ಮ್ಯಾಮ್? ಊಟ ಮಾಡಿದ್ರಾ? ಆಯ್ತು. ಹೌದಾ ಮ್ಯಾಮ್? ಆ್ಯಕ್ಚುಲಿ ಅರ್ಜೆಂಟ್ ಇದೆ, ನಾನು ಹಾಸ್ಪಿಟಲಲ್ಲಿದ್ದೀನಿ. 5000 ಪೇ ಮಾಡಿ ಮ್ಯಾಮ್.
ಗೊತ್ತಾಯ್ತು ಇದು ಬೇರೆ ಯಾರೋ ಮಾಡ್ತಾ ಇರೋದಂತ, ಅದಕ್ಕೇನೆ ಕಟ್ ಮಾಡ್ತಾ ಇದ್ದಾಳೆ. ಮತ್ತೆ ಪೇ ಮಾಡಿದ್ದು ಸ್ಕ್ರೀನ್ ಶಾಟ್ ಕಳಿಸಲ್ಲ ಮ್ಯಾಮ್ ನಾನು ಆಲ್ರೆಡಿ ಕಳ್ಸಿದ್ದೀನಿ, ನೀವು ನೋಡ್ತೀರಾ ಅದು ಡಬಲ್ ಟಿಕ್ ಬರ್ತಿದೆ. ಮ್ಯಾಮ್ ಏನಕ್ಕೆ ಈ ಥರ ರೈಸ್ ಆಗಿ ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಜೋರಾಗಿ ಮಾತಾಡ್ತಿದ್ದೀರಾ? ಸೆಂಡ್ ಮಾಡಿ ಇವಾಗ. ಈಗ ಏನು ನಿಮಗೆ, ನೀವು ನನ್ನ ಕಾಸು ನನಗೆ ಕಳ್ಸೋದಿಲ್ವಾ? ನಾನು 5000 ನಾನು ಕಷ್ಟಪಟ್ಟು ದುಡ್ದಿರೋದು ನಿಮ್ಗೆ ಕಳ್ಸಿರೋದು ಮ್ಯಾಮ್. ಅದೇ ಸೆಂಡ್ ಮಾಡಿ ಕಳಿಸ್ತೀನಿ. ನೀವು ಸೆಂಡ್ ಮಾಡಿದ್ರೆ ನನಗೂ ಈಸಿ ಆಗುತ್ತೆ ತಾನೆ? ಈಸಿ ಆಗುತ್ತೆ ಮ್ಯಾಮ್, ನಾನು ಆಲ್ರೆಡಿ ಕಳ್ಸಿದ್ದೆ ನಿಮಗೆ, ನೀವು ಚೆಕ್ ಮಾಡ್ತೀರಾ? ನನ್ನ ಈ ಫೋನ್ ನಂಬರ್ಗೆ ಸೆಂಡ್ ಮಾಡಿ ವಾಟ್ಸಪ್ಪಲ್ಲಿ. ನಾನು ಅದ್ರಲ್ಲಿ ಅವೈಲೇಬಲ್ ಇಲ್ಲ, ಸೊ ಬಿಸಿ ಇದ್ದೀನಿ ನಾನು. ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸರಿನಾ? ಓಕೆ ಮ್ಯಾಮ್. ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ ನಿಮಗೆ? ಗೊತ್ತಿಲ್ಲ. ಗೊತ್ತು ಆಗ್ತಾ ಇಲ್ವಾ? ಗೊತ್ತಿಲ್ಲ. ಗೊಜ್ಜಿ ರಕ್ಷಿತಾ ನಾನು. ಇಲ್ಲಪ್ಪ ಭಯ ಬಿದ್ದ. ಏನಿಲ್ಲ, ಅದು ಸೆಂಡ್ ಮಾಡಿ ಕಳಿಸ್ತೀನಿ. ಇವಾಗ ಸೆಂಡ್ ಮಾಡು, ಕಳಿಸ್ತೀನಿ. ಗೈಸ್, ರಜಾ ಇದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ? ಬರೀ ಜಂಕ್ ಫುಡ್ ತಿನ್ನೋದೆ ಅಷ್ಟೇ. ಏನು ಗೊತ್ತಾ, ನನಗೆ ಇವಿಲ್ ಚಿಪ್ಸ್ ತುಂಬ ಇಷ್ಟ. ಬಟ್ ಅದರಲ್ಲಿ ಎಷ್ಟು ಖಾರ ಇರೋದಂದರೆ ಆದರೂ ಇಷ್ಟ ನನಗೆ. ಖಾರ ಇರುತ್ತೆ ಅಂತಲೇ ಇಷ್ಟ ನನಗೆ. ಈ ರಜಾ ಮುಗಿಯೋಷ್ಟರಲ್ಲಿ ಪಕ್ಕಾ ದಪ್ಪ ಆಗಿರ್ತೀನಿ. ಮನೇಲಿದ್ದರೆ ತಿನ್ನು ಮಲ್ಗು ಅಷ್ಟೇ ಮಾಡೋದು ನಾನು. ನಾಳೆ ಕೆಲಸ ಹೇಳಿದ್ದಾರೆ ನಮ್ಮಮ್ಮ, ಆಚೆ ಹೋಗಿ ಬ್ಯಾಂಕ್ ಹತ್ರ ಹೋಗ್ಬಿಡ್ಬಾ ಅಂತ. ಹೋಗಲ್ಲ, ಹೋಗ್ತೀನಿ ಬಟ್ ಸುಮ್ಮನೆ ಹೋಗಲ್ಲ ಅಂತ ಹೇಳಿ ತಿಂದು ದಪ್ಪ ಆಗ್ತೀನಿ ಅಷ್ಟೇ, ಏನೂ ಇಲ್ಲ. ಮತ್ತು ನಾನು ಜಂಕ್ ಫುಡ್ ತಿಂದರೆ ನಾನು ಊಟ ಮಾಡಲ್ಲ, ಅದಕ್ಕೆ ಚೆನ್ನಾಗಿ ಉಗ್ಸ್ಕೊತೀನಿ. ಏನೂ ಮಾಡೋಕ್ಕಾಗಲ್ಲ, ನಾನು ಇದನ್ನು ಬಿಡೋಕ್ಕಾಗಲ್ಲ, ಅದು ಬಿಡೋಕ್ಕಾಗಲ್ಲ. ಡಯಟ್ ಮಾಡ್ತೀನಿ ಏನುವೆ, ಬಟ್ ನನ್ನ ಹೈಟ್ಗೆ ವೆಯ್ಟ್ ಪರ್ಫೆಕ್ಟ್ ಆಗಿದೆ. ಆದರೂ ನನಗೆ ಈ ವೆಯ್ಟ್ನ ನನಗೆ ಬೇರ್ ಮಾಡೋಕ್ಕಾಗಲ್ಲ. ಲೈಕ್ ಮುಂಚೆ ಸಣ್ಣ ಇದ್ದು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾಯಿದ್ರೆ ನನಗದು ಹೆವಿ ಅನಿಸುತ್ತೆ. ತುಂಬ ದಪ್ಪನೇ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೇ ಸ್ವಲ್ಪ ಡಯಟ್ ಮೇಂಟೈನ್ ಮಾಡಬೇಕಷ್ಟೆ, ಮಾಡಿದ್ರೆ ಆಯಿತು. ಬೇಳೆ ಸಾಂಬಾರು, ಅನ್ನ ಸಾಂಬಾರು, ಬೇಳೆ ಸಾಂಬಾರು, ಅನ್ನ ಮುದ್ದೆ ಬೇಳೆ ಸಾಂಬಾರು ಮಾಡಿದ್ದಾರೆ ನಮ್ಮಮ್ಮ. ನಾನೇ ಮಾಡ್ತೀನಿ ಅಡುಗೆ, ಆ ಥರ ಏನಿಲ್ಲ, ಎಲ್ಲ ಅಡುಗೆ ಬರುತ್ತೆ ನನಗೆ. ತಿಂದರೆ ಮುಗೀತು ಕತೆ. ಗೈಸ್, ನಾನು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀನಿ. ನಾನು ಒಂದ್ಸತಿ ಅಪ್ಲೋಡ್ ಮಾಡಿದ್ನಲ್ಲ ಬಿರಿಯಾನಿ ಮಾಡಿಬಿಟ್ಟು. ಬಿರಿಯಾನಿ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಟೇಸ್ಟ್ ವೈಸ್ ಯಾರೂ ತಿಂದಿಲ್ಲ ಅವತ್ತು. ಟು ಬಿ ಫ್ರ್ಯಾಂಕ್, ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಇಟ್ಸ್ ಟ್ರೂ. ಇವರೇ ನಮ್ಮ ಅಕ್ಕ. ಸೊ ಕೆಲಸದಿಂದ ಬಂದಮೇಲೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನಮ್ಮ ಅಕ್ಕದು. ಅದಕ್ಕೆ ಈಗ ಊಟ ಆದಮೇಲೆಲ್ಲ ಫ್ರೀಯಾಗಿ ಕೂತಿದ್ದೀವಲ್ಲ, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಈಗ ಆಲ್ಮೋಸ್ಟ್ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ, ನಮ್ಮ ಅಜ್ಜಿ, ನಮ್ಮಪ್ಪ ಎಲ್ಲರೂ. ಸೊ ಇದಾಗಿತ್ತು ನನ್ನ ಡೇ 1 ಡೇ ರೂಟೀನ್ ಬ್ಲಾಗ್. ಏನೂ ಮಾಡಿಲ್ಲ ಇವತ್ತು, ಬಟ್ ನಾಳೆ ನಾನು ಫಾರ್ ಶೋರ್ ನಾನು ಏನಾದರೂ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತೀನಿ. ಬಟ್ ನೀವು ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು. ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಸರಿ ಮಾಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ ನೋಡೋದಕ್ಕೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ 19K ಫಾಲೋವರ್ಸ್ ಗೈಸ್, ಆ್ಯಂಡ್ ಲಾಟ್ಸ್ ಆಫ್ ಲವ್. Bye bye, good night.